ಸಾಮೇನೆ ನಮಸ್ಕಾರ. ಪಂಚಾಯತಿ ಮುಖ್ಯಸ್ಥರಿಗೆಲ್ಲ ಈ ರಾಮಜ್ಜನ ಕಡೆಯಿಂದ ನಮಸ್ಕಾರ. ನೀನ್ ಊರಿಗೆ ಹಿರೇ ಮನುಷ್ಯದೀಯ ರಾಮಜ್ಜ, ನೀನ್ ನಮ್ಗೆ ನಮಸ್ಕಾರ ಮಾಡೋದು? ಹಂಗಲ್ಲಪ್ಪ. ನಿಮಗೆ ಮರ್ಯಾದೆ ಕೊಡ್ಲಿಲ್ಲದ್ರು ನೀವು ಕುಂತಿರೋ ಸ್ಥಾನಕ್ಕೆ ಮರ್ಯಾದೆ ಕೊಡ್ಬೇಕಲ್ಲಪ್ಪ. ಆ ಅದಕ್ಕೆ ವಯಸ್ಸಾಗಿರೋ ಮನುಷ್ಯ ಆಗಿರ್ಬೋದಪ್ಪ. ನಿಮ್ಗೆ ಅಧಿಕಾರ ಐತೆ, ಸ್ಥಾನ ಐತೆ. ನಾವು ಅದಕ್ಕೆ ಬೆಲೆ ಕೊಡ್ಲೇಬೇಕಲ್ಲ. ನಮಸ್ಕಾರ ನಮಸ್ಕಾರ ಕಣಮ್ಮ. ನೋಡಪ್ಪ, ಈಗ ಎರಡೂ ಕಡೆಯಿಂದ ನಾವು ಕೇಳಬೇಕು ಏನಾಗಿದೆ ಅಂತಂದು ಸುದೀರ್ಘವಾಗಿ. ಎರಡೂ ಕಡೆ ಜಗಳಾಡಂಗಿಲ್ಲ. ಒಬ್ರು ಮಾತಾಡ್ಬೇಕಾದ್ರೆ ಒಬ್ರು ಮಾತಾಡಂಗಿಲ್ಲ. ಒಬ್ರು ಮಾತಾಡಿದ್ ಮುಗಿಸಿದ ಮೇಲೆ ಇನ್ನೊಬ್ರು ಬಂದು ಮಾತಾಡ್ಬೇಕು. ಯಾರು ಮೊದಲು ಶುರು ಮಾಡ್ತೀರಾ? ರಮಚ ನೀವು ಶುರು ಮಾಡ್ತೀರಾ, ಇಲ್ಲ ಜಯಮ್ಮ ನೀವು ಶುರು ಮಾಡ್ತೀರಾ? ಯಾರು ಶುರು ಮಾಡ್ತೀರಾ ಅವ್ರು ಹೇಳ್ರಿ. ಅದ್ ಹೆಂಗಾಗುತ್ತೆ ಜಯಮರೇ? ಅದ್ ಹೆಂಗಾಗುತ್ತೆ? ಈಗ ಪಂಚಾಯತಿ ಕರೆದ ರಾಮಜ್ಜ ಕರೆದಿರೋರು ಯಾರಿದಾರೋ ಫಸ್ಟ್ ಅವ್ರದ್ದು ದೂರ ಏನೈತೆ ಅವ್ರು ಹೇಳ್ಬಿಡ್ಲಿ. ಅವ್ರದ್ದು ಮುಗಿದ್ಮೇಲೆ ಆಮೇಲೆ ನಿಮ್ದು ಏನೈತೆ ಅಂತಂದು ನಾನು ಕೇಳ್ತೀವಿ. ಹೌದೌದು, ಲಿಂಗಣ್ಣರು ಹೇಳ್ತಿದ್ದು ನ್ಯಾಯ ಐತೆ. ಫಸ್ಟ್ ಇವರು ಹೇಳ್ಬಿಡ್ಲಿ. ಅಲ್ಲ ಮುಖಂಡ್ರೆ, ಸರಿ ಆಯ್ತು, ನಾವು ನೀವು ಹೇಳಿದಕ್ಕೆಲ್ಲ ಒಪ್ಕೊಂತೀವಿ. ಅಲ್ಲ, ಈಗ ನಾವು ಕರೆದಿರೋದು ಶ್ರೀಕಂಠೇಗೌಡರ ಮನೆಗೆ ನಾವು ಇದನ್ನ ಕರೆದಿದ್ದೀವಿ, ಪಂಚಾಯತಿ ಕರೆದಿದ್ದೀವಿ. ಆದರೆ ಶ್ರೀಕಂಠೇಗೌಡರು ಹೋಗ್ಬಿಟ್ಟು ತೀರ್ಪು ಕೊಡೋ ಸ್ಥಾನ ಕೂತ್ಕೊಂಡ್ರೆ ಹೆಂಗೆ ನ್ಯಾಯ ಸಿಗುತ್ತೆ ಅಂತಂದು. ಅಲ್ಲಮ್ಮ ಸೀತಕ್ಕ, ಏನಿದು ಹಿಂಗೆ ಮಾತಾಡ್ತಿದೀಯಲ್ಲ? ಗೌಡ್ರೆ, ಇರೋ ನ್ಯಾಯ ನಾನು ಕೇಳ್ತಿದ್ದೀನಿ, ಅದ್ರಲ್ಲಿ ತಪ್ಪೈತೆ. ಈಗ ನೀವು ನಮ್ಮನೆಗೆ ನಿಮ್ಮ ಪರವಾಗಿ ನೀವು ನ್ಯಾಯ ಕೊಟ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಹಂಗಿದ್ರೆ? ಎಲ್ರಿಗೂ ಅವ್ರವ್ರ ಮಕ್ಕಳು ಸಾಚ್ಕೊಂಡ್ರೆ ಎಲ್ರಿಗೂ ಅವ್ರವ್ರ ಮಕ್ಕಳು ಇದೇ ಆಗಿರ್ತಾರೆ. ಈಗ ನಿಮ್ಮ ಮಗನ ಬಗ್ಗೆ ನಾವು ದೂರ ತಂದಿದ್ದೀವಿ. ಈಗ ನೀವು ಅನ್ಯವಾಗಿ ನಮ್ಮ ಕಡೆ ತೀರ್ಪು ಕೊಟ್ರೆ ಇದು ಹೆಂಗಾಗುತ್ತೆ ನ್ಯಾಯ? ಇರೋದು 3 ಜನ ತೀರ್ಪು ಕೊಡ್ತೀರಿ. ಅದ್ರಾಗೆ ಇಬ್ಬರು ಯಾರಾದ್ರೂ ನೀವು ತೀರ್ಪು ಕೊಟ್ರೆ ಅದೇ ಅಂತಿಮ ತೀರ್ಪು ಅಂತ ನೀವೇ ಹೇಳಿದಿರಲ್ಲ. ಈಗ ಇದೇನಾಗುತ್ತೆ? ನೀವೊಂದು ಕೊಡ್ತೀರಿ, ಈಗ ಲಿಂಗಣ್ಣ ನಿಮ್ಮ ಪರವಾಗಿ ಕೊಡ್ಬೋದು, ಇಲ್ಲ ಭೀಮಣ್ಣ ನಿಮ್ಮ ಪರವಾಗಿ ಕೊಡ್ಬೋದು. ಹಂಗಾದ್ರೆ ಹೆಂಗಾಗುತ್ತದು? ನೋಡಮ್ಮ, ಅನಾದಿ ಕಾಲದಿಂದಲೂ ನಾವೇ ತೀರ್ಪು ಕೊಡ್ಕೊಂತ ಬಂದಿರೋದು. ನಮ್ಮ ಅಜ್ಜ ಮಾಡಿದ್ದೆ. ನಮ್ಮ ಅಜ್ಜನ ಮೇಲೆ ನಮ್ಮಪ್ಪನ ಮೇಲೆ ನಾನು. ನಾವು ಅವಾಗ್ಲಿಂದನೂ ಅನ್ಯಾಯವಾಗಿ ತೀರ್ಪೇ ಕೊಟ್ಟಿಲ್ಲ. ನೀನ್ ಏನೇನೋ ಬಾಯಿ ಬಂದಿದ್ರೆ ಹೇಳ್ಬೇಡ. ನೀನು ಹೇಳಿದೀನಿ ನೋಡು, ಅಲ್ಲೆಲ್ಲ ಹೊರಟು ಮಾತಾಡ್ತೀಯ ಅಂತಂದ್ರೆ ಪಂಚಾಯತಿ ಕಡೆ ದಂಡ ಹಾಕ್ತೀವಿ ನಿಮಗೆ. ಅವ್ರಿಗೆ ಅನ್ಸಿದವ್ರು ಕೇಳ್ತಾರೆ ಬಿಡ್ರಿ. ನೀವೇನು ಅವ್ರ ಮೇಲೆ ಹಂಗೆ ನೆಟ್ಟು ಹೋಗ್ತೀರಲ್ರಿ ನೀವು ಗೌಡ್ರೆ. ಇವನೊಬ್ಬ ಬಡಿ ಮಗ, ಯಾಕಾದ್ರೆ ಈ ನನ್ನ ಮಗನ ಕೂರಿಸ್ಕೊಂಡಿದ್ದೇನೆ. ಯಾವ ತೀರ್ಪು ಕೊಡೋಕೆ ಹೋದ್ರು ಅಷ್ಟೇನೆ ಮೊದಲೇ ನಂದೇಲಿಕನಪ್ಪ ಇಟುದ್ದ ಮೂಗ ಅಂತಂದು ಬಂದ್ಬಿಡ್ತಾನೆ ಹಂಗೇನಿ. ಸಿಟಿ ಸುಮ್ಮನಿರು. ಅವರು ನ್ಯಾಯವಾಗಿ ತೀರ್ಪು ಕೊಡೋದು. ಅವ್ರ ಅಂತಾರಲ್ಲ ಶ್ರೀಕಂಠೇಗೌಡರು, ನೀನು ಸುಮ್ಮನಿರು, ಹೇಳ್ತೀನಿ ನೋಡು. ಅಲ್ಲ ಗೌಡ್ರಿ, ಅದು ಏನಂದ್ರೆ ಈಗ ನಮ್ಮ ಪಾರಿ ಇದಳಲ್ಲ, ನಮ್ಮ ಪಾರಿನೂ ಮತ್ತೆ ಈ ಶ್ರೀಕಂಠೇಗೌಡರು ಮಗದನಪ್ಪ ಈ ರವಿನೂ ಇಬ್ರು ಒಂದು 5 ವರ್ಷದಿಂದ ಇಷ್ಟಪಡ್ತಿದಾರಂತೆ. ರಮಜರೇ, ಇಷ್ಟಪಡ್ತಿದ್ದಾರೆ. ಮತ್ತೆ ಮುಂದೇನು ಹೇಳಿ? ಅದೇ ಹೇಳ್ತೀನಿ ಕೇಳ್ರಿ ಭೀಮಣ್ಣರೇ. ಏನಂದ್ರೆ ನಮ್ಮ ಪಾರಿನೂ ಯಪ್ಪನ ಇಷ್ಟಪಡ್ತವ್ರಲ್ಲ. ಈಗ ಅದೇ ನಾವು ಈಗ ಇಷ್ಟಪಡ್ತಿದ್ರ ಅಂದ್ಮೇಲೆ ಮದುವೆ ಮಾಡ್ಕೊಡೋಣ ಅಂತಂದ ನಮ್ಮಿದು. ಅದಕ್ಕಾಗಿ ಕೇಳ್ತಿದೀವಿ ಅಷ್ಟೇ. ನೀಯ ಜಯಮರೇ, ನಿಮಗೆ ಮುಂಚೆನೆ ಹೇಳಿದೀವಿ, ಒಬ್ರದ್ದು ಮಾದ ಮುಗಿಯವರೆಗೂ ಇನ್ನೊಬ್ರು ಮಾತಾಡಬಾರ್ದು ಅಂತಂದು. ಯಾಕೆ ಮತ್ತೆ ಮಾತಾಡ್ತಿದ್ದೀರಿ ಈಗ? ಅದು ಇನ್ನೊಂದು ವಿಚಾರ ತಪ್ಪು ನಡೆದ್ಬಿಟ್ಟೈತಿ ಗೌಡ್ರಿ ಇಬ್ರಿಂದನು. ನಾವು ಒಬ್ರದೇ ಅಂತ ಹೇಳಲ್ಲ, ಇವಾಗ ಅವ್ರದೇ ತಪ್ಪು ಇವ್ರದೇ ತಪ್ಪು ಅಂತಾನು ಅಲ್ಲ. ಈಗ ನಮ್ಮ ಹುಡುಗಿದು ತಪ್ಪು ಐತಿ, ಅವ್ರ ಹುಡುಗಂದು ತಪ್ಪು ಐತಿ. ಅವಳು ಗರ್ಭಿಣಿ ಆಗಕ್ಕೂ ನನ್ನ ಮಗುಗೂ ಏನ್ ಸಂಬಂಧ? ಎಂತದೂ ಇಲ್ಲ. ಅವಳು ಯಾರಿಗೆ ಬಸಾಗಿದ್ದಾಳೆ ಯಾರಿಗೆ ಗೊತ್ತು? ಕಳ್ಬಿಟ್ಟೆ ಇಲ್ಬಿಟ್ಟು ನನ್ನ ತಲೆ ಮೇಲೆ ಎತ್ತಕ್ತಾರೆ, ನನ್ನ ಮಗು ತಲೆ ಮೇಲೆ. ನಮ್ಮಂತ ಮರ್ಯಾದೆ ಕಡೆಗೆ ಯೋಚಿಸಿಂದ ಪಂಚಾಕಿದ್ರು ಏನೋ ಇವರು ಅಂತಾರು. 3 ಬಿಟ್ಟು ಮತ್ತಂದರು ಮೆಟ್ಕಿ ತಗೊಂಡ್ಬಿಡ್ತೀನಿ ಬಸಡಿ ನೀನ. ಏನೋ ನಾಳೆಗೆ ಸೈ ಇಲ್ಲ ಅಂತಂದು ನಾಳೆ ಕೈ ಬಿಟ್ಟು ಮಾತಾಡ್ತೀಯ? ನಾಳೆ ಕತ್ತಿಸ್ಬಿಡ್ತೀನಿ ಲೌಡಿ ನೀನ. ಪಂಚತೆಗೆ ಯಾರಾದ್ರೂ ಯಾರಿಲ್ಲ ಅಂತ ನೋಡಲ್ಲ. ಮತ್ತಮೇಲೆ ಎತ್ತಗೆ ಕುಕ್ಬಿಡ್ತೀನಿ. ನನಗೆ ಕೂತಿರೋ 4 ಅದೇ ಕಿತ್ತಾಗೆ ಬಾಡಿ ಮಾಡ್ಬಿಡ್ತೀನಿ ನೋಡಿ ನೀನ. ಬಂದ್ಬಿಡ್ಲಿ ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ. ಏನ್ ಕಂಡಿದ್ದೆ ನೀನು? ಯಾವ ಚಿತ್ತಗ ಮಕ್ಕಳು ನನ್ನ ಮಗಳು ಬೇರೆ ಬಸಾಡಿಲ್ಲ ಅಂತ ಮಾತಾಡ್ತೀಯ? ತೆಗೆದು ಹೊಡೆದ್ಬಿಡ್ತೀನಿ ನೀನ. ಮತ್ತಮೇಲೆ ಸುಮ್ನಿರಮ್ಮ, ಹೋಗ್ಲಿ. ಅದೇನಮ್ಮ ಹಂಗ್ ಮಾತಾಡ್ತಿದ್ರ? ಅಪ್ಪ, 4 ಮೀಸ ಬೇಕಿದ್ರೆ ಒಂದ್ ಮಾಡ್ಬೋದಪ್ಪ, 2 ಜಡೆ ಒಂದ್ ಮಾಡಕ್ಕಾಗಲ್ಲ ನಮ್ಗಂತೂ. ಮೊದ್ಲಾಗ ಯಾವ ನೋಡಿದ್ರು ಪಂಚಾಯತಿಗೆ ಹಾಕಿರಿ ಇದ್ದೇ ಹಣೆ ಬರ. ಹಂಗೇನೆ 2 ಜಡೆ ಇದ್ಬಿಟ್ಟು ಅಂತಂದ್ರೆ ಕಿವಿ ರಕ್ತ ಬರೋದು ಒಂದು ಬಾಕಿ ಇರುತ್ತೆ. ಹಂಗೆ ಹೊಡೆದಿರ್ತಾವ ಹಂಗೇನೆ. ಬಾಯಿ ಸರ್ ಬರಲ್ಲ ಅಂತ ಮಾತುಗಳು ಹಂಗೇನೆ. ಅಲ್ಲ, ಪಂಚಾಯತಿಗೆ ಎಂತ ಮಾತುಗಳು ಆಡ್ಬೇಕು, ಎಂತ ಮಾತಾಡ್ಬೋದು, ಅವಚ್ಚ ಶಬ್ದಗಳು ನಾವು ಮಾತಾಡ್ಬೋದು ಅನ್ನೋದೇ ಗೊತ್ತಾಗಲ್ಲ ಹೆಂಗಸಿಗೆ. ಹಂಗೆ ಮಾತಾಡ್ತಾವ ಹಂಗೇನಿ. ಸೀತಕ್ಕ, ನೀನು ತಿಳಿದಂತಳು ತಿಳ್ಬೇಕಸ್ತಿ ಅಂತಂದು ನಿನಗೆ ಹೇಳ್ತಿದ್ದೀನಿ. ಸ್ವಲ್ಪ ಸುಮ್ಮನಿರು. ಇದೇ ತಾನೇ ಇಲ್ಲಿ. ಈಗ ನೀವೇ ಮಾತಾಡ್ಕೊಂಡ್ರೆ ನಾವೇನಕ್ಕೆ ಬೇಕಿಲ್ಲಿ? ನೀವೇ ಸುಧಾರಿಸ್ಕೊಂಡು ನೀವೇ ಒದ್ದಾಡ್ಕೊಂಡು ನೀವೇ ಬದರ್ಕೊಂಡು ಹೆಂಗೋ ಆಳ್ಬಡಿಸ್ಕೊಂಡ್ಬಿಡ್ರಿ. ಹೆಂಗಿದ್ರಿ ನಾವು ಎದ್ದಾಗ್ಬಿಡ್ತೀವಿ ಅದ್ರಾಗಿ. ನಾವು ಕುಂತಿರೋದಕ್ಕ ಒಂದಿಟ್ಟು ಮರ್ಯಾದೆ ಕೊಡ್ರವಾ? ಅದೇನ್ ಮಾತಾಡ್ರಿ?
ಅಲ್ಲ ಸೀತಕ್ಕ, ಅವ್ರು ಹೇಳಿದ್ರೆ ನಮ್ದು ಏನು ಹಾ? ಎರಡು ಕಡೆದು ವಾದ ಕೇಳ್ಬೇಕು. ಅವ್ರು ಹೇಳೋದನ್ನ ಅವ್ರು ಹೇಳ್ತಾರೆ, ನೀವು ಹೇಳೋದು ನೀವು ಹೇಳ್ತೀರಾ. ಇನ್ನು ಹುಡುಗ ಹುಡುಗಿನ ಏನು ಮಾತಾಡ್ಸೇ ಇಲ್ಲ ನಾವಿನ್ನ. ಹಾ, ಇನ್ನು ಮುಂದೆ ಐತವ ಇನ್ನ ನಾವೇನು ತೀರ್ಪು ಕೊಟ್ಟದ ಈಗ? ಹಾ, ಮತ್ತೆ ನಾವು ಹಂಗೆ ಮಾತಾಡ್ತೀಯ? ಈಗ ನಿಮ್ದು ದೊಡ್ಡ ದೊಡ್ಡದೆಲ್ಲ ವಾದ ಮುಗಿತವ. ಹಾ, ಈಗ ಹುಡುಗ ಹುಡುಗಿ ನಂಗೆ ಕೇಳ್ಬೇಕು ಏನು ಅಂತಂತಂದು. ಹಾ, ಅದೇನೈತೆ ಈಗ ಹುಡುಗ ಹುಡುಗಿ ನಿಮ್ಮಪ್ಪ ನಿಮ್ಮಮ್ಮಂಗೆ ಎದುರ್ಕೊಂಡಂಗೆ ಏನೈತೋ ಅದನ್ನ ನಿಜ ನಿಜನ ಹೆಂಗೈತೋ ಹಂಗೆ ಹೇಳ್ಬೇಕು. ಹಾ, ಅಲ್ಲ ಇವನೇನು ಭೀಮಣ್ಣ ಇಸ್ಕೊಂಡು 50 ರೂಪಾಯಿ ಇಸ್ಕೊಂಡು ಅಲ್ಲ ನೀವು ಹುಡುಗ ಹುಡುಗಿ ನಿಮಗೆ ಏನು ತಿಳಿತಿದ್ದೋ ಅದನ್ನ ಹೇಳ್ರಿ ಅಂತಂದು ಹೇಳ್ತಾನಲ್ಲ ಇವನು. ಇದೇನೋ ಭಾಳ ಇದು ಮಸ್ಲ ತಗೊಂಗೈತಪ್ಪ ಇದು. ಏಯ್ ಭೀಮಣ್ಣ, ಅದೇನದು ಹುಡುಗ ಹುಡುಗಿ ಅಭಿಪ್ರಾಯ ಕೇಳ್ತೀನಿ ಅಂತ ಹೇಳ್ತಿದೆಯಲ್ಲ, ಈಗ ನಮ್ಮ ರವಿ ಏನು ಒಳ್ಳೆ ಮತ್ತೆ ಹೇಳ್ತೀನಿ ಅಂದ್ರೆ ಏನು ಹೇಳ್ತಿ ಈಗ? ನೀವು ತಡ್ಕೊಳ್ರಿ ಗೌಡ್ರೆ, ತಡ್ಕೊಳ್ರಿ ನೀವು ಸ್ವಲ್ಪ. ನೀವು ಮುಂದೆ ಮಾತಾಡ್ತೀವಿ. ಈಗ ಕೇಳೋ ಅಭಿಪ್ರಾಯ ಐತಿ, ಕೇಳೋ ಒಂದು ಪ್ರಶ್ನೆ ಐತಿ, ಕೇಳಬೇಕು. ನೀವು ಸ್ವಲ್ಪ ಸುಮ್ಮನಿರ್ರಿ. ಈಗ ಏನಮ್ಮ ಪರಿ, ಈಗ ನೀನು ರವಿನೂ ಇಷ್ಟಪಟ್ಟಿದ್ದು ನಿಜನಾ? ಹೌದಾ ನೋಡ್ರಿ, ನಾನು ರವಿನು ಅಲ್ಲ 5 ವರ್ಷದಿಂದ ನಾವು ಅಲ್ಲೇ ಕಾಲೇಜಿಗೆ ಹೋಗ್ತಿದ್ವಲ್ಲ, ನಾವು ಅವಾಗಿಂದನೇ ಇಷ್ಟಪಡ್ತಿದ್ದೀವಿ ಒಬ್ರನ್ನೊಬ್ರು. ಇವ ನಿಮ್ಮ ಅಪ್ಪ ಅಂತವ ನೀನು 2 ತಿಂಗಳ ಗರ್ಭಿಣಿ ಅಂತಂತಂದು ಅದು ನಿಜನಾ? ನಿಜ ನೋಡ್ರಿ, ನಿಜ ಅಂತಂದು ಹೆಂಗ್ ನಾಚಿಕೆಲ್ದಂಗೆ ಹೇಳ್ತೆ ನೋಡು. ಥೂ, ಈ ಜನ್ಮಕ್ಕಿಷ್ಟು ನೋಡ್ರಿ ಮಗಂಡ್ರೆ. ನಾವು ಮಾತಾಡ್ಬಾರ್ದು ಎಷ್ಟು ಅಲ್ಬಿಗೆ ಹಿಡಿದ್ರು ನೋಡ್ರಿ ಅವಳ ಬಾಯಿಗೆ ಹೆಂಗ್ ಬರ್ತವೆ ಅಂತಂದು. ಜಯಮ್ಮ, ನೀನು ಇನ್ನೊಂದ್ಸರಿ ಇಂಥವೇ ಏನಾದ್ರು ಮಾತಾಡಿದ್ವಿ ಅಂದ್ರೆ ನಿನ್ನ ಪಂಚಾಯತಿಂದ ಹೊರಗೆ ಹಾಕ್ಬಿಟ್ಟು ನಿನಗೊಂದು 50 ರೂಪಾಯಿ ದಂಡ ಹಾಕ್ಬಿಡ್ತೀನಿ ನೋಡು. ಏ ಜಯಿ, 50 ರೂಪಾಯಿ ಕಳ್ಕೊಂಡೆ ಸರ್ವಿಲ್ಲ ನಿನಗೆ. ಮತ್ತೆ 50 ರೂಪಾಯಿ ಇಕ್ಬೇಕಾ? ಓಸ ಮುಚ್ಕೊಂಡಿರಿ ನಿಮ್ಮ ಅವನು. ತೋ ಗೌಡ್ರೆ, ನೀವು ಪಂಚತೆ ಕಟ್ಟಕ್ಕೆ ಹೋಗಿದ್ದೀರಾ, ಅದೇನದು ಬಾಯಿಗೆ ಅಂತ ಮಾತು? ತಲೆ ಕೆಟ್ಟ ಬಿಡ್ತೀವಿ ಮಾಡ್ರೆ ನಂಗಂತೂ. ನಾನು ಎಲ್ಲಿ ಕುಂತೀನೋ ಎಲ್ಲಿ ಬಿಟ್ಟಿನೋ ನನಗಂತೂ ತಲೆ ಹಂಗಾಗಿಲ್ಲ ನೋಡ್ರಿ. ಹಂಗೆ ತಲೆ ಕೆಟ್ಟ ಬಿಡ್ತಂಗೆ. ಈಗ ಸರಿನಪ್ಪ, ಆತು, ನಾವು ಪಾರಮ್ಮ ಕೇಳಿದ್ವಿ ಅದೇನು ಅಂತಂದು. ಈಗ ನಿಂದೇಳಪ್ಪ ರವಿ, ಏನಪ್ಪ ನೀನು ಪಾರಿ ಇಷ್ಟಪಟ್ಟಿದ್ದು ನಿಜೇನಪ್ಪ? ಏಯ್ ರವಿ, ನಾನು ಇಷ್ಟನೇ ಪಟ್ಟಿಲ್ಲ ಅವಳಿಗೆ, ಯಾರೋ ನನಗೆ ಗೊತ್ತಿಲ್ಲ ತಂದೇಳು. ಮತ್ತೆ ಆಮೇಲೆ ನೀನು ಹಂಗೆ ಹೇಳಿದೀಯ ಅವಳು ನನಗೆ ಇಷ್ಟ ಹಂಗೆ ಹಿಂಗೆ ಅಂತಂದು. ಮತ್ತೆ ನಿಮ್ಮ ಅಪ್ಪ ಏನಿಲ್ಲ, ನಾವೇ ಮನೆ ಸೇರ್ಸ ನೋಡು. ನೋಡ್ರಿ ಮಕ್ಕಳ್ರೆ, ಅಲ್ಲಿ ಮಗುಂಗೇನೆ ಹೇಳ್ಕೊಡ್ತಾಳೆ, ಏನೋ ಸಾಯಿಸಿಸ್ತದ ನೋಡಿ ಅವಳು. ಚಾಡಿ ಕೇಳಕ್ಕೆ ಅವನೇ ಸಣ್ಣ ಹುಡುಗಿನಮ್ಮ, ಸುಮ್ಮನಿರಮ್ಮ. ಗೌಡ್ರೆ, ನಾನು ಪಾರಿನು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದೀವಿ ಗೌಡ್ರೆ. ನಾವೆಲ್ಲ 5 ವರ್ಷದಿಂದನೂ ಇಷ್ಟಪಡ್ತಿದ್ದೀವಿ, ಪ್ರಾಣವಾಗಿ ಇಷ್ಟಪಡ್ತಿದ್ದೀವಿ. ಸರಿನಪ್ಪ. ಈಗ ಪಾರಿ ಗರ್ಭಿಣಿ ಅಂತಪ್ಪ, ಅದಕ್ಕೆ ಕಾರಣ ನೀನೇನಾ? ಏ ಬಡಿ ಮಗನೆ, ಇಲ್ಲ ಅಂತಂದೇಳು. ಈ ಲೌಡಿ ಮಗ ಅಲೆಯ ಅಲ್ಲಿ ಅವಳನ್ನೇ ಇಷ್ಟಪಡ್ತಿದ್ದೀನಿ, ಅದನ್ನೇ ಕಾರಣ ಅಂತಂದು ಹೇಳ್ತಾನೆ ಏನೋ ಬೇವರ್ಸಿ ನನ್ನ ಮಗ. ಇವನ್ ಜನ್ಮಕ್ಕೆ ಇಷ್ಟು. ಇಲ್ಲ, ನಾನು ಅವಳು ಇಷ್ಟನೇ ಪಟ್ಟಿಲ್ಲ, ಅವಳು ಯಾರಂತ ನನಗೆ ಗೊತ್ತಿಲ್ಲ ಅಂತಂದು ಏನಾರು ಹೇಳಿದ್ರಿ ಏನೋ ಒಂದಿಟ್ಟು ಏನಾದ್ರು ಇದು ಮಾಡೋಕ್ಕೆ ತೀರ್ಪು ಕೊಡೋಕ್ಕೆ ಹೆಂಗೆ ಆಗಿರೋದು. ಬಡಿ ಮಗ ಅವಳನ್ನೇ ಇಷ್ಟಪಡ್ತಿದ್ದೀನಿ, ಅವಳಿಗೆ ಅವಳು ನನಗಿಂತ ಬಸ್ರಾಗಿದ್ರು ಅಂತ ಹೇಳ್ತಾನೆ ಏನೋ ಲೌಡಿ ಮಗ ಅತ್ಲಾಗಿ. ಹೇಳಪ್ಪ ರವಿ, ನೀನೇ ಕಾರಣ ಏನಪ್ಪ? ಈಗ ಪಾರಮ್ಮ ಗರ್ಭಿಣಿ ಅಂತೆ, ನಿನ್ನಿಂದನೇನಾ ಗರ್ಭಿಣಿಯಾಗಿರೋದು? ಕಾರಣ ನೀನೇನಾ? ಅದು ಬಿಮಣರೇ, ಹೌದು, ನಾನೇ ಕಾರಣ. ನಾನು ಸತ್ತೆ ಇವತ್ತು. ಬೊಗಳಿಂದಪ್ಪ, ನಿಜನ ಬೊಗಳ್ಬಿಟ್ಟ ಸತ್ಯ ದರ್ಶನ ತುಂಡು ಈ ನನ್ನ ಮಗ. ಬೊಗಳ್ಬಿಟ್ಟಪ್ಪ ಸತ್ಯನ, ಏನ್ ಮಾಡೋದೀಗ? ಬೇವರ್ಸಿ ನನ್ನ ಮಗ ನಿಜನೇ ಹೇಳ್ಬಿಟ್ಟ ಇವನ್ ಜನ್ಮಕ್ಕಿಷ್ಟು. ಅಪ್ಪ, ನನ್ನ ರವಿ ನನ್ನ ಮಾನವರತಿ ಉಳಿಸ್ಬಿಟ್ಟ ಪಂಚಾಯತಿಲಿ. ಏನಾದ್ರು ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ನಾನು ನೇಣ್ಗಿನ ಹಾಕೊಂಡು ಇರ್ಬೇಕಿತ್ತು ಅಷ್ಟೇನೆ ಊರ್ ಜನದ ಮುಂದೆ. ಇಲ್ಲ ಬಾರು, ನೀನ್ ಮರ್ಯಾದೆ ಹೋಗಂತ ನಾನು ಏನು ಮಾಡೋದಿಲ್ಲ. ತೆರಿಗೆ ನಾನೇನೋ ಬಿಡು ಹೋಗ್ಲಿ ನನ್ನ ಅಳಿಯ ಏನೋ ಅಮಾಯಕ ಯಾತದ್ದು ಗೊತ್ತಾಗಲ್ಲ, ಇವ್ನು ನನ್ನ ಮಗಳು ಕೊಡ್ತೀನಿ, ಇವ್ನ ಆಸ್ತಿನ ನನಗೆ ಬರುತ್ತೆ ಅಂತಂದು ನಾನು ಎಷ್ಟು ಆಸೆಗಿದ್ದೆ. ಬಡಿ ಮಗ ಇಂಥ ಬದುಕು ಮಾಡ್ಕೊಂಡು ಕೂತ್ಕೊಳ್ಳೋದು. ಇನ್ನೇನಕ್ಕೆ ನಾನು ಇನ್ಕಣಕ್ಕೆ ಹೋಗ ನಿನ್ನಿ ಹೆಂಗನ ಹಾಳ್ಬಿಡಿಸ್ಕೊಂಡು ಸಾಯ್ಲಿ ನನ್ನ ಇಷ್ಟ. ಬೋಳಿ ಮಗ ಹಂಗೆ ಮದುವೆಗೂ ಮುಂಚೆ ಎಂಥ ಕೆಲಸ ಮಾಡ್ಕೊಂಬಿಟ್ಟ. ನನಗೂ ನನ್ನ ಮಗಳ ಮೇಲೂ ತಲೆ ಮೇಲೂ ಚಪ್ಪಲಿಗಳಿರ್ತ ನನ್ನ ಮಗ. ಹೆಂಗೋ ಮಾಡ್ಬಿಟ್ಟು ನಮ್ಮ ಭಾವಂದು ಆಸ್ತಿನೆಲ್ಲ ನನ್ನ ಮಗಳು ಹೆಂಗೋ ಮದುವೆ ಮಾಡ್ಕೊಟ್ಟಂಗೆ ಬಾಚಿ ಬೆಳಗೋಣ, ಹೆಂಗಿರು ನನ್ನ ತಂಗಿ ದೊಡ್ಡಿ ಯಾತದ್ದು ಗೊತ್ತಾಗಲ್ಲ ಅಂತ ಮಾಡಿದ್ದೆ. ಇನ್ನೆಲ್ಲಿ ಆಸ್ತಿ ಓದಲ್ಲ. ಈಗ ನನ್ನ ಮಗನೇ ಕಾರಣ ಆಗಿರ್ಬೋದು ಗೌಡ್ರೆ, ಆದ್ರೆ ನಾವು ನಮ್ಮನೆ ತಂದ್ಕೊಳ್ಳಲ್ಲ. ನಮ್ಮನೆ ಅವಳು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂತ? ನಿನ್ ಮಗಳಂತ ನಟ್ಟ ಬಿಟ್ಟಳು, ನಮ್ಮನೆ ಬೇಡ ಅದಕ್ಕೆ. ಹೌದು ಲಿಂಗಣರೇ, ಈಗ ನನ್ನ ಅಭಿಪ್ರಾಯನೂ ನಾನು ಹೇಳ್ತೀನಿ ಕೇಳಿ. ಇಷ್ಟೊತ್ತರೆಗೂ ನಾನು ಸುಮ್ಮನಿದ್ದೆ. ಯಾಕೆ ನಮ್ಮನೆ ವಿಚಾರ ನಾವು ಮಾತಾಡಬಾರ್ದಲ್ಲ ಅಂತಂದು ನಾನು ಸುಮ್ಮನಿದ್ದೆ. ಈಗ ನನ್ನ ಅಭಿಪ್ರಾಯನ ನಾನು ಹೇಳ್ತೀನಿ ಕೇಳ್ರಿ. ನಮ್ಮನೆಗೆ ಅವ್ರ ಮನೆಯಿಂದ ನಾವು ತಂದ್ಕೊಳಲ್ಲ, ನಮ್ಮ ಅವ್ಗೆ ನಾವು ತಂದ್ಕೊಳಲ್ಲ ಗೌಡ್ರಿ. ಹೌದೌದೌದು. ನನ್ನ ಮಗಂಗೆ ಅಲ್ಲೇ ನಮ್ಮ ಅಣ್ಣನ ಮಗ ಜೊತೆಗೆ ಮದುವೆ ನಿಶ್ಚಯ ಆಗಿತ್ತು ಅಲೆಯ. ನಾವು ಅವಳೇ ತಂದ್ಕೊಳ್ಳೋದು, ನಮ್ಮ ಗೌರಮ್ಮನೇ ಮನೆ ತಂದ್ಕೊಳ್ಳೋದು. ಅಮ್ಮ ಅಲ್ಲ ಕಣಮ್ಮ, ನಾನು ಪಾರಿನಿ. ಸುಮ್ಮನೆ ನಿಂತ್ಕಂತೀಯ ಏನು? ಅಲ್ಲಪ್ಪ, ಅದು ಸುಮ್ಮನೆ ನಿಂತ್ಕಂತೀಯ ಅಂತ ಹೇಳ್ದೆ ನಿನಗೆ. ಮನೆ ಬಿಟ್ಕೋಬೇಕಾ ಬೇಡವಾ? ಅಲ್ಲ ಗೌಡ್ರೆ, ನೀವು ಹಿಂಗೆ ಕುತ್ಕೊಂಡು ಬೆದರಿಕೆ ಆಗೋದಷ್ಟು ನಿಮಗೆ ಸರಿ ಬರಲ್ಲ ಅಂತ ಅನ್ಸುತ್ತೆ ನನಗೇನೋ. ಅವ್ನಿಗೆ ಏನು ಗೊತ್ತಾಗುತ್ತ್ರಿ? ಇನ್ನು 25 ವರ್ಷದ ಹಸ್ಕೂಸು, ನನಗೆ ಏನು ಗೊತ್ತಾಗುತ್ತಿ? ಪ್ರಪಂಚದ ನಾನು ಏನು ತಿಳಿದೈತೆ ಅವನಿಗೆ? ಯಾವ್ದು ಗೊತ್ತಿಲ್ಲ ಅವನಿಗೆ. ಗದ್ದೆಗೆ ಹೋಗೋದು, ಕೆಲಸ ಮಾಡೋದು, ಬಂದು ಮನೆ ಒಂದು 2 ಮುದ್ದೆ ಶಡಿಯೋದು ಅಷ್ಟೇ. ಅವನಿಗೆ ಏನು ಗೊತ್ತಿತ್ತು ಅವನಿಗೆ? ಅಂತ ಹುಡುಗನ ಹೋಗ್ಬಿಟ್ಟು ನೀವು ಅಭಿಪ್ರಾಯ ಕೇಳ್ತಿರ್ರಿ ನೀವು. ಅವ್ರ ತಂದೆ ತಾಯಿ ಅಂತ ನಾವಿದ್ದೀವಿ. ನೀವು ನಮ್ಮ ಅಭಿಪ್ರಾಯ ಕೇಳ್ಕೊಂಡು ನೀವು ತಿರುಗುಳು ಕೊಡಬೇಕು, ಹಿಂಗೇನ ಕೊಡೋಕ್ಕಾಗಲ್ಲ. ಹಂಗಲ್ಲ ಗೌಡ್ರೆ, ಈಗ ತೀರ್ಪಿಗೆ ಅಂತ ಕೂತ್ಕೊಂಡ್ಮೇಲೆ ಎಲ್ಲರೂ ಒಂದೇನೆ. ಈಗ ರಮಜ,
ಈಗ ನಿಮ್ ಜಾತಿ ಬೇರೆ ಅವ್ರ ಜಾತಿ ಬೇರೆ. ನಮ್ಮೂರಾಗೆ ಜಾತಿ ನೋಡ್ಕೊಂಡೆ ನಾವು ಮದ್ವೆಗೆ ಒಪ್ಪೋದು ರಮಜ. ಈಗ ನಾವು ಮದ್ವೆಗೆ ಒಪ್ಪೋದು ನನಗೇನೋ ಬೇಡ ಅಂತ ಅನ್ಸುತ್ತೆ, ಅದು ಅಷ್ಟು ಸರಿ ಬರಲ್ಲ ಅಂತ ಅನ್ಸುತ್ತೆ. ಅದ್ ಹೆಂಗ್ ತೀರ್ಕೊಡ್ತೀರಾ ಇವ್ರೆ ನೀವು? ಏನ್ ಹಂಗೆ ರಮಜ? ಅಲ್ಲ ನೀವು ಅದು ಹೆಂಗೆ ಅಂತಂತಂದು ಈಗ ಜಾತಿ ಈಗ ಒಬ್ಬ ಜಾತಿನ ಬೇರೆ ಜೊತೆ ಮದ್ವೆ ಅದು ಅಂದ್ರೆ ಮುಂದಿನ ಇವ್ರು ನೋಡ್ಬಿಟ್ಟು 4 ಜನ ಕೈತಾರೆ ರಮಜರೇ. ಹಂಗಾಗಿ ಈಗ ಪಂಚಾಯತಿ ಕಡೆಯಿಂದ ನಾವು ಒಂದು ತೀರ್ಮಾನಕ್ಕೆ ಬಂದಿದೀವಿ. ಈಗ ಪಂಚಾಯತಿ ಕಡೆಯಿಂದ ತೀರ್ಮಾನ ಏನು ಅಂತಂತಂದ್ರೆ, ಈಗ ಪಾರಮ್ಮನ್ ಗರ್ಭದಲ್ಲಿರೋ ಮಗುನ ತೆಗ್ಸಾಕ್ಬಿಟ್ಟು ಈಗ ಅವ್ರಿಗೆ ಶುದ್ಧಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಶುದ್ಧಿ ಮಾಡ್ಬಿಟ್ಟು ನಿಮ್ಮ ಜಾತಿ ನೀವು ಮದುವೆ ಮಾಡ್ಬಿಡಿ, ನಿಮ್ಮ ಜೊತೆ ನೀವು ಮದುವೆ ಮಾಡ್ಬಿಡಿ. ಈಗ ಯಾರಿಗೂ ದಂಡ ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಇಲ್ಲಿಗೆ ಇದನ್ನ ಮುಚ್ಚಾಕ್ಬಿಡೋಣ. ಅದೇ ಏನತ್ತೆ ಹಿಂಗ್ ತೀರ್ಕೊಡ್ತೀಯ ನೀನು? ಏನು ಬಿಡಮ್ಮ, ಈ ತೀರ್ಪು ನಿಜ ಬೇಕಾಗಿಲ್ಲ ಬಾ. ಬಾರಿ ಹೋಗೋಣ. ಇಲ್ಲಿ ಯಾವ್ದು ತೀರ್ಪು ಸಿಗೋದಿಲ್ಲ ನಮಗೆ. ಬರ್ರಿ ನಾವು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಸ್ಟೇಷನ್ ಹೋದ್ರೆ ಕಂಪ್ಲೇಂಟ್ ಕೊಡ್ತಾರೆ, DNA ಚೆಕ್ ಮಾಡಿಸ್ತಾರೆ. ಎಲ್ಲ ಚೆಕ್ ಮಾಡಿಸಿ ಯಾರು ತಂದೆ ಅಂತ ಕಂಡಿಡ್ಬಿಟ್ಟು ಅವನ್ನೇ ಕೊಟ್ಬಿಟ್ಟು ಮದುವೆ ಮಾಡ್ತಾರೆ. ಬರ್ರಿ, ಇಲ್ಲಂತೂ ನ್ಯಾಯ ಸಿಗೋದಿಲ್ಲ ನಮ್ಗೆ. ಯಾರಮ್ಮದು? ನಮ್ಮೂರಾಗ ಎಂದು ಪೊಲೀಸರು ಕಾಲಿಟ್ಟಿಲ್ಲ ಏನಿಲ್ಲ. ನಾವೇ ಕುಂತ್ಕೊಂಡು ತೀರ್ಪು ಕೊಡ್ತಿರೋದು ಅನಾದಿ ಕಾಲದಿಂದಲೂ. ಏನೋ ಹಂಗ್ ಮಾತಾಡ್ತಿದ್ಯಾ? ಇರೋದೇ ಮಾತಾಡ್ತಿರೋ ಕುಕ್ಕುಸ್ಕರೆ ಸಾಕು. ಏನ್ ಮಾತಾಡ್ತಿದ್ಯಾ? ನನ್ನ ಸೊಸೆ ಕಂಡ್ರೆ ಹೋಗ್ಕೊಂಡ್ರು. ನನ್ನ ಸೊಸೆ ನೀವ್ ಯಾರು ಅಂತ ಕೇಳ್ತಿರಲ್ಲ. ನನ್ನ ಸೊಸೆನೇ ಮಾತಾಡ್ತಿರೋ. ನಮ್ಮನೆ ಮಗಳಿಂದ ಕದಿನವೇ. ಬಾರೆ ನೀನ್ ಆಡ್ಬಿಡ ಸುಮ್ಮನಿರಮ್ಮ. ಅದು ಎಲ್ಲಿಗೆ ಹೋಗಿ ಎಲ್ಲಿ ಮುಟ್ಟತ್ತ ನಾನು ನೋಡೇ ಬಿಡ್ತೀನಿ. ಇವಾಗ ನೋಡಮ್ಮ, ತೀರ್ಪು ಕೊಟ್ಟಿದೀವಿ. ಆಕಿ ಹೊಟ್ಟೆಗಿರೋ ಮಗುನ್ ತೆಗಿಸ್ಬೇಕು. ಇಬ್ರು ದೂರ ಆಗ್ಬೇಕು. ಇಬ್ರು ಒಬ್ರಿಗೊಬ್ರು ಮಕ್ಕ ನೋಡ್ಕೊಂಡಂಗಿಲ್ಲ, ಎಂಥದ್ದು ಇಲ್ಲ. ಈಗ ಇಲ್ಲ ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ಬೋದು. ನಂಗಂತೂ ತೀರ್ಪು ಕೊಡೋಕ್ಕೆ ಭಾಳ ಬೇಜಾರಾಗ್ತೈತೆ. ಪಾರಿ ಮುಖ ನೋಡ್ತಿದ್ರೆ ನನ್ನ ತಂಗಿ ಮುಖ ನೋಡ್ದಂಗೆ ಆಗ್ತಾ ಐತೆ. ಎಂಥ ಹೊಲ್ಸ್ ಕೆಲಸ ಮಾಡ್ಬಿಟ್ವಲ್ಲ ಅಂತ ಅನ್ನಿಸ್ತೈತೆ. ದುಡ್ಡು ಇಸ್ಕೊಂಡು ಲಂಚ ಇಸ್ಕೊಂಡು ಅದು ಏನು ಮಾಡೋಣ ಪರಿಸ್ಥಿತಿ ಹಿಂಗೆ ಮಾಡ್ಬಿಡ್ತು ನಮ್ಮನ್ನ. ಇನ್ನು ಪಂಚಾಯತಿ ಮುಗ್ದಿಲ್ಲ. ಇನ್ನು ಮುಂದಿನ ಪಂಚಾಯತಿಲಿ ಏನೇನಾಗ್ತಿರುತ್ತೆ ಅಂತಂದು ನೋಡ್ತಾ ಇರಿ. ಹಳ್ಳಿ ಹೆಂಗಸು ಬೇರೆ ಬರ್ತಾ ಇದ್ದಾರೆ. ನಮ್ಮ ಸುಬ್ಬ ಮೇಲೆ ಅಲ್ಲಿಂದನೇ ಕಿರಿಸ್ತಿದ್ದಾಳೆ, ಯಾಕೆ ಏನು ಅಂತಂದು ನೋಡ್ತಾ ಇರಿ. ಕತೆ ಹೀಗೆ ಮುಂದಾಗ್ತಾ ಇರುತ್ತೆ. ನಿಮ್ಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾವು ಕೊಟ್ಟ ತೀರ್ಪು ನ್ಯಾಯನ ಅನ್ಯಾಯ ಅಂತ ಕೂಡ ತಿಳಿಸ್ತಾ ಇರಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.